ನಗುವಾಗ ಜೊತೆಗಿದ್ದು ನೊಂದಾಗ ಕಾಣೆಯಾಗುವುದಿಲ್ಲ. ನಾನು ಎಂದಿಗೂ ಕೂಡ ಪವಿತ್ರಾಳ ಪರವೇ ಇರ್ತೇನೆ ಅಂತ ಪವಿತ್ರ ಆಪ್ತೆ ಸಮತಾ ಈಗ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ನಗುವಾಗ ಜೊತೆಗಿದ್ದು ನೊಂದಾಗ ಕಾಣೆಯಾಗುವುದಲ್ಲ, ಬಿದ್ದಾಗ ತಪ್ಪುಗಳ ತಿದ್ದುವ ನಿಸ್ವಾರ್ಥ ಭಾವವೇ ಸ್ನೇಹ. ಏನೇ ಬರ್ಲಿ ನಾನು ಪವಿತ್ರ ಗೌಡ ಪರವಾಗಿ ನಿಲ್ತೀನಿ ಅಂತ ಪವಿತ್ರ ಆಪ್ತೆ ಸಮತಾ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಸಾಕಷ್ಟು ಅನುಮಾನ ಕೂಡ ಹುಟ್ಟಿಸಿದೆ ಸಮತಾ ಪೋಸ್ಟ್ ಅಂತಾನೆ ಹೇಳಬಹುದು. ಹಾಗಿದ್ರೆ ದರ್ಶನ್ ಗೆಳತಿಯ ಕೈ ಬಿಟ್ರ ದಾಸನ ಆಪ್ತ ಬಳಗ ಅನ್ನೋದ್ರ ಕುರಿತಾಗಿ ಕೂಡ ಈಗ ಪ್ರಶ್ನೆ ಮೂಡಿ ಬರ್ತಾ ಇರುವಂತದ್ದು. ಪವಿತ್ರ ತಂಗಿ ಅಂತ ಹೇಳಿಕೊಂಡು ಜೈಲಿನಲ್ಲಿರುವ ದರ್ಶನ್ ಭೇಟಿ ಮಾಡಿದ್ದ ಸಮತಾ ಈಗ ಈ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ನಗುವಾಗ ಜೊತೆಗಿದ್ದು ನೊಂದಾಗ ಕಾಣೆಯಾಗುವುದಲ್ಲ, ಬಿದ್ದಾಗ ಹಿಡಿದೆತ್ತಿ ತಪ್ಪುಗಳ ತಿದ್ದುವ ನಿಸ್ವಾರ್ಥ ಭಾವವಿದೆಯಲ್ಲ ಅದೇ ಸ್ನೇಹ ಅಂತ ಈಗ ಏನು ಪವಿತ್ರ ಆಪ್ತೆ ಸಮತಾ ಈ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವ ಪವಿತ್ರ ಗೌಡ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಈಗ ಹೊರಗಡೆ ಅವರ ಸ್ನೇಹಿತೆ ಸಮತಾ ಹಂಚಿಕೊಂಡಿರುವಂತಹ ಈ ಒಂದು ಪೋಸ್ಟ್ ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಎಡೆಮಾಡಿಕೊಡ್ತಾ ಇದೆ. ಪವಿತ್ರ ಗೌಡಳ ಕೈ ಏನಾದ್ರೂ ಬಿಟ್ರ ದಾಸನ ಆಪ್ತ ಬಳಗ ಅನ್ನೋದ್ರ ಕುರಿತಾಗಿ ಪ್ರಶ್ನೆ ಕೂಡ ಮೂಡಿರುವಂತದ್ದು. ಸಮತಾ ಮತ್ತು ಪವಿತ್ರ ಗೌಡ ಇಬ್ರು ಕೂಡ ಒಳ್ಳೆಯ ಸ್ನೇಹಿತರು. ಇನ್ನು ಪವಿತ್ರ ಗೌಡ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಸಮತಾ ಅವರನ್ನು ಕೂಡ ಭೇಟಿ ಮಾಡಿದ್ರು, ದರ್ಶನ್ ಅವರನ್ನು ಕೂಡ ಭೇಟಿ ಮಾಡಿದ್ರು. ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಸಮತಾ ಮೇಲೂ ಕೂಡ ಒಂದಷ್ಟು ಅನುಮಾನಗಳು ಬಂತು. ಪೊಲೀಸರು ಆಕೆಯ ವಿಚಾರಣೆಯನ್ನ ಕೂಡ ನಡೆಸ್ತಾರೆ. ಈಗ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಇದ್ದಕ್ಕಿದ್ದಾಗೆ ಸಮತಾ ಹಂಚಿಕೊಂಡಿರುವಂತಹ ಈ ಒಂದು ಪೋಸ್ಟ್ ಸಾಕಷ್ಟು ಕುತೂಹಲ ಮೂಡಿಸಿದೆ. ನಟ ದರ್ಶನ್ ಸದ್ಯ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೆದಿದ್ದಾರೆ. ಇತ್ತ ಈ ಪ್ರಕರಣದ A1 ಆರೋಪಿಯಾಗಿರುವ ಪವಿತ್ರ ಗೌಡ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದಾರೆ. ಸದ್ಯಕ್ಕೆ ಯಾರಿಗೂ ಕೂಡ ಜಾಮೀನು ಸಿಗುವ ಭಾಗ್ಯ ಅಂತೂ ಕಾಣಿಸ್ತಾನೇ ಇಲ್ಲ. ಯಾಕಂದ್ರೆ ಸಾಕ್ಷಿಗಳು ಇವರ ಪರವಾಗಿ ಇರೋದ್ರಿಂದ ಇವರಿಗೆ ಜಾಮೀನಿನ ಭಾಗ್ಯ ಸದ್ಯಕ್ಕೆ ಸಿಗುವಂತಹ ಲಕ್ಷಣಗಳಿಲ್ಲ ಅಂತಾನೆ ಹೇಳಬಹುದು. ಅದು ನಟ ದರ್ಶನ್ಗೆ ಇರಬಹುದು ಅಥವಾ ಪವಿತ್ರ ಗೌಡಗಿರಬಹುದು, ಈ ಪ್ರಕರಣದ ಇತರೆ ಆರೋಪಿಗಳಿಗಿರಬಹುದು. ಇನ್ನು ದರ್ಶನ್ ಹಾಗೆ ಪವಿತ್ರ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆದ ಮೇಲೆ ಸಮತಾ ಒಂದು 2-3 ಸಲ ಜೈಲಿಗೂ ಹೋಗಿ ಅವರನ್ನ ಮಾತಾಡ್ಸ್ಕೊಂಡು ಕೂಡ ಬಂದಿರ್ತಾರೆ. ದರ್ಶನ್ ಒಟ್ಟಿಗೂ ಕೂಡ ಸಮತಾ ಮಾತನಾಡಿರ್ತಾರೆ. ಅಂದ್ರೆ ಎಲ್ಲಿವರೆಗೂ ಈ ಕುತೂಹಲ ಮೂಡಿಸುತ್ತೆ ಅಂದ್ರೆ ದರ್ಶನ್ ಯಾರ ಭೇಟಿಗೂ ಕೂಡ ಅವಕಾಶವನ್ನ ಕೊಡ್ತಾ ಇರಲಿಲ್ಲ. ಕೇವಲ ಅವರ ಸಹೋದರ ಹಾಗೆ ಪತ್ನಿ, ಮಗ ಈ 3 ಜನ ಬಂದ್ರೆ ಮಾತ್ರ ಭೇಟಿ ಮಾಡ್ತಾ ಇದ್ರು, ಮಾತನಾಡ್ತಾ ಇದ್ರು ಅಷ್ಟೇ. ಆ ಸಂದರ್ಭದಲ್ಲಿ ಯಾರ ಭೇಟಿಗೂ ಅವಕಾಶವನ್ನ ಕೊಡದೇ ಇದ್ದಂತಹ ನಟ ಇದಕ್ಕಿದ್ದಾಗೆ ಸಮತಾ ಭೇಟಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಾಗ ಆಗ್ಲೂ ಕೂಡ ಸಾಕಷ್ಟು ಅನುಮಾನಗಳು ಮೂಡಿಸುತ್ತೆ. ದರ್ಶನ್ ಹಾಗೆ ಸಮತಾ ಇಬ್ರು ಕೂಡ ಜೈಲಿನಲ್ಲಿ ಮಾತನಾಡ್ತಾರೆ. ಹಾಗೆ ಸಮತಾ ದರ್ಶನ್ಗೆ ಏನ್ ಸಂಬಂಧ ಇದೆ, ಪವಿತ್ರ ಗೌಡಳಿಗೆ ಈಕೆ ಎಷ್ಟು ಮಟ್ಟಿಗೆ ಆಪ್ತೆ ಅನ್ನೋದ್ರ ಕುರಿತಾಗಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತಾಗಿ ಗಂಭೀರ ಚರ್ಚೆ ಕೂಡ ಆಗುತ್ತೆ. ಈಗ ಸಮತಾ ಸ್ನೇಹಿತೆಯ ಪರವಾಗಿ ಈ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾಳೆ. ನಗುವಾಗ ಜೊತೆಗಿದ್ದು ನೊಂದಾಗ ಕಾಣೆ ಆಗೋದಲ್ಲ, ಬಿದ್ದಾಗ ಹಿಡಿದೆತ್ತಿ ತಪ್ಪುಗಳ ತಿದ್ದುವ ನಿಸ್ವಾರ್ಥ ಭಾವವೇ ಸ್ನೇಹ ಅಂತ ಸಮತಾ ಈಗ ಸೋಷಿಯಲ್ ಮೀಡಿಯಾದ ಸ್ಟೇಟಸ್ಗಳಲ್ಲಿ ಈ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.